ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ಕಾವೇರಿ ತಂತ್ರಾಂಶ 3.0 ಅನುಷ್ಠಾನದಿಂದ ಪತ್ರ ಬರಹಗಾರರ ಬದುಕು ಸಂಕಷ್ಟಕ್ಕೆ ಸಿಗಲಿದೆ. ಪತ್ರ ಬರಹಗಾರರ ಆತಂಕ, ಅನಿರ್ದಿಷ್ಟಾವಧಿ ಲೇಖನಿ ಸ್ಥಗಿತ, ಮುಷ್ಕರಕ್ಕೆ ಚಾಲನೆ ನೀಡಿ ಪ್ರತಿಭಟನೆಯ ಹಾದಿ ಹಿಡಿದ ಕೃಷ್ಣರಾಜಪೇಟೆ ತಾಲೂಕಿನ ಪತ್ರ ಬರಹಗಾರರು. ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ವತಿಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟದ ವತಿಯಿಂದ ಇಂದು ಕೃಷ್ಣರಾಜಪೇಟೆ ತಾಲೂಕಿನ ಪತ್ರ ಬರಹಗಾರರು ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ತಮ್ಮ ದೈನಂದಿನ ಕೆಲಸ ಕಾರ್ಯಗಳನ್ನು ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಿ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ನಡೆಸಿದರು. ಪರವಾನಗಿ ಪಡೆದ ದಸ್ತಾವೇಜು ಬರಹಗಾರರಿಗೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಕಾವೇರಿ 0.2 ತಂತ್ರಾಂಶದಲ್ಲಿ ದಸ್ತಾವೇಜು ಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡುವುದು ಮತ್ತು ಮುಂದಿನ ದಿನಗಳಲ್ಲಿ ನೋಂದಣಿ ಇಲಾಖೆಯು ಜಾರಿಗೆ ತರಲು ಉದ್ದೇಶಿಸಿರುವ ಕಾವೇರಿ 03 ತಂತ್ರಾಂಶವನ್ನ ರದ್ದುಪಡಿಸುವಂತೆ ಆಗ್ರಹಿಸಿ ಕೃಷ್ಣರಾಜಪೇಟೆ ತಾಲೂಕಿನ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರು ಉಪನೋಂದಣಾಧಿಕಾರಿ ಕಚೇರಿಯ ಮುಂದೆ ಲೇಖನಿ ಸ್ಥಗಿತ ಮುಷ್ಕರ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯಾದ್ಯಂತ 16,000ಕ್ಕೂ ಹೆಚ್ಚಿನ ಪತ್ರ ಬರಹಗಾರರು ಕೆಲಸ ಮಾಡುತ್ತಿದ್ದು, ರಾಜ್ಯ ಸರ್ಕಾರವು ಜಾರಿಗೆ ತರಲು ಉದ್ದೇಶಿಸಿರುವ ಸಿಟಿಜನ್ ಲಾಗಿನ್ ಕಾವೇರಿ ತಂತ್ರಾಂಶ 03 ಇದರಿಂದ ಪತ್ರ ಬರಹಗಾರರ ಕೆಲಸಕ್ಕೆ ಸಂಚಕಾರ ಉಂಟಾಗಲಿದೆ. ಕಳೆದ 20-25 ವರ್ಷಗಳಿಂದ ಕೇವಲ 10% ಬಿಕ್ಲಂ ಸಂಭಾವನೆಯನ್ನ ಪಡೆದುಕೊಂಡು ಕೆಲಸ ಮಾಡುತ್ತಿರುವ ಪತ್ರ ಬರಹಗಾರರ ಬದುಕು ಇಂದು ತೀವ್ರವಾದ ಸಂಕಷ್ಟದಲ್ಲಿದೆ. ರೈತ ಬಾಂಧವರು 11B ಸ್ಕೆಚ್ ಪ್ರಕಾರ ವಿಭಾಗ ಪತ್ರಗಳನ್ನ ನೋಂದಣಿ ಮಾಡಿಸಿಕೊಳ್ಳಲು ತೊಂದರೆಯಾಗುತ್ತಿರುವುದರಿಂದ ರಾಜ್ಯ ಸರ್ಕಾರವು ಕೂಡಲೇ ಮಧ್ಯ ಪ್ರವೇಶಿಸಿ ಕಾವೇರಿ 02 ತಂತ್ರಾಂಶದಲ್ಲಿರುವ ಗೊಂದಲಗಳು ಹಾಗೂ ಲೋಪದೋಷಗಳನ್ನ ಮೊದಲು ಸರಿಪಡಿಸಬೇಕು. ಪರವಾನಗಿ ಪಡೆದಿರುವ ಪತ್ರ ಬರಹಗಾರರಿಗೆ ಲೈಸೆನ್ಸ್ ಪಡೆದಿರುವ ಸರ್ವೇಯರ್ ಗಳಿಗೆ ನೀಡಿರುವಂತೆ ಪ್ರತ್ಯೇಕ ಲಾಗಿನ್ ಸೌಲಭ್ಯವನ್ನ ಪತ್ರ ಬರಹಗಾರರಿಗೂ ನೀಡಬೇಕು. ಈ ಬಗ್ಗೆ ರಾಜ್ಯ ಸರ್ಕಾರವನ್ನ ಒತ್ತಾಯಿಸಲು ರಾಜ್ಯಾದ್ಯಂತ ಎಲ್ಲಾ ಉಪನೋಂದಣಾಧಿಕಾರಿಗಳ ಕಚೇರಿಗಳ ಮುಂದೆ ಅನಿರ್ದಿಷ್ಟಾವಧಿ ಲೇಖನಿ ಸ್ಥಗಿತ ಮುಷ್ಕರ ನಡೆಸಿ ಬೆಳಗಾವಿ ಚಲೋ ಮುಷ್ಕರವನ್ನ ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದಲ್ಲಿ ನಾಡಿನ ಎಲ್ಲ ಪತ್ರ ಬರಹಗಾರರು ಭಾಗವಹಿಸುವ ಮೂಲಕ ನಮ್ಮ ಹೋರಾಟಕ್ಕೆ ಶಕ್ತಿ ತುಂಬಬೇಕು ಎಂದು ಕೃಷ್ಣರಾಜಪೇಟೆ ತಾಲೂಕಾ ಪತ್ರ ಬರಹಗಾರರ ಒಕ್ಕೂಟದ ಅಧ್ಯಕ್ಷ PS ಶಿವಲಿಂಗೇಗೌಡ ಹಾಗೂ ಕಾರ್ಯದರ್ಶಿ KR ಹರೀಶ್ ಕುಮಾರ್ ಮನವಿ ಮಾಡಿದರು. ರಾಜ್ಯ ಸರ್ಕಾರಕ್ಕೆ ಅತಿ ಹೆಚ್ಚಿನ ಲಾಭವನ್ನ ತಂದು ಕೊಡುತ್ತಿರುವ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿಕೊಂಡು ಪರವಾನಗಿ ಪಡೆದ ಪತ್ರ ಬರಹಗಾರರು ನಾಡಿನ ರೈತರ ವಿಶ್ವಾಸಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮೂಲಕ ಸಾರ್ವಜನಿಕರ ಆಸ್ತಿ ಪಾಸ್ತಿ ಸಂರಕ್ಷಣೆಯಲ್ಲಿ ನಿರ್ಣಾಯಕವಾಗಿದ್ದಾರೆ. ರಾಜ್ಯ ಸರ್ಕಾರವು ಮುದ್ರಾಂಕ ಇಲಾಖೆಯ ಮೂಲಕ ಕಾವೇರಿ ತಂತ್ರಾಂಶ 3.0 ಜಾರಿಗೊಳಿಸಿದರೆ ಪತ್ರ ಬರಹಗಾರರು ತೀವ್ರವಾದ ಸಂಕಷ್ಟಕ್ಕೆ ಒಳಗಾಗುವುದಲ್ಲದೆ ತಮ್ಮ ಕೆಲಸವನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಇದರಿಂದ ಮಾನವೀಯ ನೆಲೆಗಟ್ಟಿನಲ್ಲಿ ರಾಜ್ಯ ಸರ್ಕಾರವು ಕೂಡಲೇ ಸೂಕ್ತ ನಿರ್ಧಾರವನ್ನ ಕೈಗೊಂಡು ಕಾವೇರಿ 3.0 ತಂತ್ರಾಂಶವನ್ನ ರದ್ದುಪಡಿಸಿ ಕಾವೇರಿ 2.0 ತಂತ್ರಾಂಶವನ್ನೇ ಮತ್ತಷ್ಟು ಅಭಿವೃದ್ಧಿಪಡಿಸಿ ಸುಧಾರಣೆ ಮಾಡುವ ಮೂಲಕ ಪತ್ರ ಬರಹಗಾರರು ಹಾಗೂ ನಾಡಿನ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಡಬೇಕು ಎಂದು ಕೃಷ್ಣರಾಜಪೇಟೆ ತಾಲೂಕಾ ಪತ್ರ ಬರಹಗಾರರ ಒಕ್ಕೂಟವು ಆಗ್ರಹಿಸಿತು. ಪರವಾನಗಿ ಪಡೆದ ಪತ್ರ ಬರಹಗಾರರ ಒಕ್ಕೂಟದ ನೇತೃತ್ವದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿನ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷ PS ಶಿವಲಿಂಗೇಗೌಡ, ಕಾರ್ಯದರ್ಶಿ KR ಹರೀಶ್ ಕುಮಾರ್, ಉಪಾಧ್ಯಕ್ಷ KS ನಾಗರಾಜು, ಖಜಾಂಚಿ ಮಧುಗೆರೆ ಶಂಕರ್ನಾಗ್, ಸಹ ಕಾರ್ಯದರ್ಶಿ T ನರಸಿಂಹಮೂರ್ತಿ, ಸಂಘಟನಾ ಕಾರ್ಯದರ್ಶಿ ಮುರುಗೇಶ್, ನಿರ್ದೇಶಕರುಗಳಾದ KC ವೆಂಕಟರಾಮ, MS ಮಹದೇವು, KT ಮಂಜುನಾಥ್, MS ಮಹದೇವಸ್ವಾಮಿ, KS ಬಸವರಾಜು, ಅಕ್ಕಿ ಹೆಬ್ಬಾಳು ರಮೇಶ್, DJ ರೇವಣ್ಣ, ಚಿಕ್ಕಗಾಡಿಗನಹಳ್ಳಿ ಸಣ್ಣಸ್ವಾಮಿ, ಮಾದಾಪುರ ಕೊಪ್ಪಲಿನ MK ಯತಿರಾಜು, ಕಿಕ್ಕೇರಿ MN ಶ್ರೀನಿವಾಸ ಮೂರ್ತಿ, ಸಾವಿತ್ರಿ ಹೆಗಡೆ, ಸಂತೇಪಾಚಹಳ್ಳಿ SR ನಾಗರಾಜು ಸೇರಿದಂತೆ ಕಂಪ್ಯೂಟರ್ ಆಪರೇಟರ್ಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಪತ್ರ ಬರಹಗಾರರು ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಲೇಖನ ಸ್ಥಗಿತ ಮುಷ್ಕರಕ್ಕೆ ಬೆಂಬಲ ನೀಡಿದರು. ವರದಿ ಡಾಕ್ಟರ್ KR ನೀಲಕಂಠ, ಕೃಷ್ಣರಾಜಪೇಟೆಯ ಮಂಡ್ಯ.
12/2/2025 ಮಂಗಳವಾರ ಬೆಳಗಾವ್ ಚಲೋ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅಲ್ಲಿ ನಾವು ಸರ್ಕಾರದ ಗಮನ ಸೆಳೆಯೋಕೆ ರಾಜ್ಯ ಒಕ್ಕೂಟದಿಂದ ಎಲ್ಲ ಜಿಲ್ಲೆಗಳಿಂದಲೂ ಸಹ ಡೀಡ್ ರೈಟ್ಸ್ಗಳು ಬರ್ತಾ ಇದ್ದಾರೆ. ನಾವು ಸಹ ಅಲ್ಲಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ KR ಪೇಟೆ ಡೀಡ್ ರೈಟ್ಸ್ ಅಂಡ್ ಟೈಪಿಸ್ಟ್ಗಳು ಎಲ್ಲರೂ ಸಹ ಬೆಳಗಾವಿಗೆ ಬರಬೇಕಾಗಿ ಕೇಳ್ಕೊಳ್ತೀನಿ. ನಾನು 2000ನೇ ಇಸ್ವಿಯಿಂದ ಇಲ್ಲಿ KR ಪೇಟೆ ತಾಲೂಕು ಆಫೀಸ್ ಹತ್ರ ಟೈಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. 2011ರಲ್ಲಿ ನನಗೆ ಲೈಸೆನ್ಸ್ ಸಿಕ್ಕಿದೆ. ಅಲ್ಲಿಂದ ಪತ್ರ ಬರಹಗಾರರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗ ನಾವು ಇಷ್ಟು ವರ್ಷದಿಂದನೂ ಸಲೀಸಾಗಿ ಮಾಡ್ಕೊಂಡು ಬರ್ತಾ ಇದ್ವಿ. ಆದರೆ ಇವಾಗ ಸರ್ಕಾರ ಈ ಸಿಟಿಜನ್ ಲಾಗಿನ್ ಅಂತ ತಗೊಬಂದು ನಮ್ಮ ಕೆಲಸಕ್ಕೆ ಈಗ ಕೂತು ಬರ್ತಾ ಇದೆ. ಅಷ್ಟೇ ಅಲ್ಲದೆ ಇವಾಗ ಇನ್ನೂ ಫೇಸ್ಲೆಸ್ ಮಂಡ್ಯ ಜಿಲ್ಲೆ ಕೃಷ್ಣರಾಜಪೇಟೆ ತಾಲೂಕು ಪತ್ರ ಬರಹಗಾರರ ಸಂಘದ ಒಕ್ಕೂಟದಿಂದ ಈ ದಿವಸ ಕರ್ನಾಟಕ ರಾಜ್ಯ ಒಕ್ಕೂಟದ ಒಂದು ಆದೇಶದ ಮೇರೆಗೆ ನಮ್ಮ KR ಪೇಟೆ ತಾಲೂಕಿನಲ್ಲಿ ನಾವು ಪತ್ರ ಬರಹಗಾರರ ನಾವುಗಳು ಈ ದಿವಸ ಅನಿರ್ದಿಷ್ಟ ಕಾಲ ಲೇಖನಿ ಸ್ಥಗಿತ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ದಿವಸ ಧರಣಿಯನ್ನ ಮಾಡ್ತಾ ಇದ್ದೇವೆ. ಕಾರಣ ಆದ್ರೂ ಇಷ್ಟೇ, ಈ ಲೇಖನಿ ಸ್ಥಗಿತವನ್ನ ನಾವು ಏನಕ್ಕೆ ಮಾಡಬೇಕು ಅಂತ ಅಂದ್ರೆ, ಈಗ 2022ರಲ್ಲಿ ಕಾವೇರಿ 2 ತಂದ್ರು. ಕಾವೇರಿ 2 ತಂದು ಈಗ ಕಾವೇರಿ 3 ಅಂತ ಒಂದು ಮಾಡ್ತಾ ಇದ್ದಾರೆ. ಫೇಸ್ಲೆಸ್ ಅಂತ ಅಂದ್ರೆ ಯಾವುದೇ ಪತ್ರಗಳು ಇಲ್ದನೆ, ಯಾವುದೇ ಡಾಕ್ಯುಮೆಂಟ್ ಇಲ್ದನೆ ನೋಂದಣಿ ಮಾಡಬಹುದಕ್ಕಂತ ಒಂದು ಕಾರ್ಯಕ್ರಮವನ್ನ ರಾಜ್ಯ ಸರ್ಕಾರ ಮಾಡಲು ಹೊರಟಿದೆ. ಈ ಹೊರಟಿರ್ತಕ್ಕಂಥ ನಾವು ಈ ವೃತ್ತಿಯನ್ನು ನಂಬಿರ್ತಕ್ಕಂಥ ಅವ್ರಿಗೆ ನಮ್ಗೆ ತುಂಬಾ ಮುಂದೆ ತೊಂದರೆ ಆಗತಕ್ಕಂತ ಒಂದು ಸನ್ನಿವೇಶ ಇರೋದ್ರಿಂದ ನಾವು ರಾಜ್ಯದ
ಹೈಡ್ ಆಗಿರೋದ್ರಿಂದ ಅಲ್ಲಿ ಯಾವುದೇ ವಿಚಾರವನ್ನು ನಮೂದಿಸಕ್ಕಾಗ್ತಾ ಇಲ್ಲ. ಇದರಿಂದ ರೈತರು ಅವರ ಕುಟುಂಬದ ಆಸ್ತಿಗಳನ್ನ ವಿಭಜನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನ ನೋಂದಣಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗೇನೆ ಒಬ್ಬ ತಂದೆಯ ಹೆಸರಲ್ಲಿ ಏನಾದ್ರು ಒಂದು ಸಣ್ಣ ಒಂದು 40-60 ಒಂದು ನಿವೇಶನ ಇತ್ತು, ಹಳ್ಳಿನಲ್ಲಿತ್ತು ಅಥವಾ ಒಂದು ಪಟ್ಟಣ ಪ್ರದೇಶದಲ್ಲಿತ್ತು, ಈ ಒಂದು ನಿವೇಶನಗಳನ್ನ ಅವರ ಮನೆಯಲ್ಲಿ ಇರುವಂತಹ ಮಕ್ಕಳಿಗೆ ವಿಭಜಿಸಿ ಕೊಡುವುದಕ್ಕೆ ಸಾಧ್ಯನೇ ಇಲ್ಲ ಕಾವೇರಿ 2ನಲ್ಲಿ. ಸೊ ಹಾಗೇನೆ ಏನು 11B ಆಸ್ತಿಗಳಿದೆ, 11B ಆಸ್ತಿಗಳನ್ನ ಬಡ ರೈತರುಗಳು ಅವರ ಕುಟುಂಬದ ನಿರ್ವಹಣೆಗಾಗಿ ಅಥವಾ ಕುಟುಂಬದಲ್ಲಿ ಮದುವೆ ಮುಂಜಿ ಇತರೆ ಕಾರ್ಯಗಳಿಗಾಗಿ ಸಣ್ಣ ಪುಟ್ಟ ಫೈನಾನ್ಸ್ಗಳಲ್ಲಿ ಅದನ್ನ ಅಡಮಾನ ಮಾಡಿ ಸಾಲ ತಗೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇತ್ತು. ಇವಾಗ ಆ ವ್ಯವಸ್ಥೆನೂ ಕೂಡ ಸಂಪೂರ್ಣ ಬಂದ್ ಆಗಿದೆ. ಹಾಗಾಗಿ ಇದು ಕಾವೇರಿ ತತ್ವಾಂಶ 2ರಲ್ಲೇ ರೈತರಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಅದರಿಂದ ನಮ್ಮ ವೃತ್ತಿಗೂ ಕೂಡ ಕೆಲಸಗಳಿದ್ರೂ ಕೂಡ ಮಾಡಕ್ಕೆ ಆಗದೇ ತುಂಬಾ ತೊಂದರೆಗಳಾಗ್ತಾ ಇದೆ. ಸೊ ಹಾಗೇನೆ ಈ ತರ ಎಲ್ಲಾ ಸಮಸ್ಯೆಗಳು ಕಾವೇರಿ 2ನಲ್ಲೇ ಇರುವಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ನಮ್ಮ ಎಲ್ಲಾ ವೃತ್ತಿ ಬಾಂಧವರನ್ನ ಬೀದಿಗೆ ತಂದು ಕಾವೇರಿ ತತ್ರಾಂಶ 3 ಅಳವಡಿಸಬೇಕು ಅಂತ ಹೇಳಿ ಈಗಾಗಲೇ ಯೋಚನೆ ಮಾಡ್ತಾ ಇದ್ದಾರೆ. ಕಾವೇರಿ ತತ್ರಾಂಶ 3ರಲ್ಲಿ ಏನು ಸಂಪೂರ್ಣವಾಗಿ ಪೇಪರ್ಲೆಸ್ ಫೇಸ್ಲೆಸ್ ಅಂದ್ರೆ ಯಾವುದೇ ಪೇಪರ್ ಬೇಡ, ಯಾವುದೇ ಜನ ಬಂದು ನೇರವಾಗಿ ಅಲ್ಲಿ ಅವರ ತಮ್ಮ ಮತ್ತೆ ಹೆಬ್ಬೆಟ್ಟನ್ನ ಕೊಡುವಂತ ಅವಶ್ಯಕತೆನೇ ಇಲ್ಲ. ಎಲ್ಲಾದ್ರೂ ನೀವು ಮೊಬೈಲ್ ನಲ್ಲೇ ಮಾಡ್ಕೋಬಹುದು, ಇನ್ನೊಂದ್ರಲ್ಲಿ ಮಾಡ್ಕೋಬಹುದು ಅನ್ನುವಂತ ಮಾಹಿತಿಯನ್ನ ಕೊಟ್ಟು AI ಅಂದ್ರೆ ಕೃತಕ ಬುದ್ಧಿಮತ್ತೆಯಿಂದ ನಾವು ಎಲ್ಲಾದ್ರೂ ಮಾಡ್ಬಿಡ್ಬೋದು. ಅದಕ್ಕೆ ಕೂಡ ಶಾನುಭೋಗರುಗಳು ಹಿಂದೆ ಏನು ಈ ಪತ್ರ ಬರವಣಿಗೆ ಕಾರ್ಯವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ರು, ಹಾಗೇನೆ ಅವರುಗಳು ಅವರವರ ಶಿಷ್ಯಂದ್ರ ರೂಪದಲ್ಲಿ ನಮ್ಮಗಳಿಗೆ ಆ ವೃತ್ತಿಯನ್ನ ಕಲಿಸಿ ನಾವುಗಳು ಕೂಡ ಇಲ್ಲಿಯವರೆಗೆ ಆ ವೃತ್ತಿಯನ್ನ ಅನುಸರಿಸಿಕೊಂಡು ಬರ್ತಾ ಇದ್ದೇವೆ. ಅದೇ ರೀತಿ ಕ್ಯಾರ್ಪೇಟೆ ಉಪನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ಅಂದ್ರೆ ಕ್ಯಾರ್ಪೇಟೆ ತಾಲೂಕಿನಲ್ಲಿ ಸುಮಾರು 20 ಜನ ಪತ್ರ ಬರಹಗಾರರು ಹಾಗೂ ಅವರನ್ನ ಅವಲಂಬಿತರಾದಂತಹ ಸಾಕಷ್ಟು ಜನ ಬೆರಳಚ್ಚುಗಾರರು ಅಂದ್ರೆ ಕಂಪ್ಯೂಟರ್ ಆಪರೇಟರ್ಗಳು, ಅರ್ಜಿ ಬರವಣಿಗೆದಾರರು ಇತರೆ ಈ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ಕೊಂಡು ಬರ್ತಾ ಇದ್ದೀವಿ. ಕ್ಯಾರ್ಪೇಟೆ ಒಂದು ಆವರಣವನ್ನೇ ನಾವು ಗಣನೆಗೆ ತೆಗೆದುಕೊಂಡ್ರೆ ಸುಮಾರು 100ಕ್ಕೂ ಹೆಚ್ಚು ಜನ ಯುವಕರು, ಯುವತಿಯರು ಮತ್ತು ಎಲ್ಲರೂ ಇಲ್ಲಿ ಈ ಒಂದು ವೃತ್ತಿಗೆ ಅವಲಂಬಿತರಾಗಿ ಅವರ ಜೀವನ ನಿರ್ವಹಣೆಯನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಆದರೆ ಪ್ರಸ್ತುತ ಸರ್ಕಾರದಲ್ಲಿ ಏನು ರೆವಿನ್ಯೂ ಮಂತ್ರಿಗಳಾಗಿದ್ದಾರೆ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು ಈ ಒಂದು ಕೆಲಸವನ್ನ ಮಾಡಿಕೊಂಡು ಬರ್ತಾ ಇರ್ತಕ್ಕಂತಹ ವೃತ್ತಿನಿರತರ ಜೀವನವನ್ನ ಒಂದು ಸಂಪೂರ್ಣವಾಗಿ ಬೀದಿಗೆ ತರುವಂತಹ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ. ಆಸ್ತಿಪಾಸ್ತಿಗಳ ಸಂರಕ್ಷಣೆಯೂ ಸಹ ಇರುತ್ತದೆ. ಯಾವುದೇ ಫೇಕ್ ಆಗಿರೋದಿಲ್ಲ. ನಾವು ಒಂದು ಐಡೆಂಟಿಟಿ ಆಗಿರ್ತೀವಿ, ಆ ಡಾಕ್ಯುಮೆಂಟ್ಗೆ ಒಂದು ಐಡೆಂಟಿಟಿ ಆಗಿರ್ತೀವಿ. ಈತನ ರೈತ, ಈತ ಒಂದು ಆಸ್ತಿ ಖರೀದಿ ಮಾಡಿದಾನೆ, ಮಾರಾಟ ಮಾಡಿದಾನೆ ಅಂತ ಒಂದು ಐಡೆಂಟಿಟಿಯನ್ನ ಮಾಡ್ತಕ್ಕಂಥ ಇದುವರೆಗೂ ಮಾಡ್ಕೊಂಡು ಬಂದಿದ್ದೀವಿ. ಆದ್ರಿಂದ ನಮಗೆ ರಾಜ್ಯ ಸರ್ಕಾರ ನಮಗೆ ಪ್ರತ್ಯೇಕವಾದ ಲಾಗಿನ್ ಕೊಡಬೇಕು. ಜೊತೆಗೆ ಇದೇನಾಗ್ತಾ ಇದೆ ಅಂತಂದ್ರೆ ನಮ್ಮ ಪತ್ರ ಬರಹಗಾರರ ಹೆಸರುಗಳನ್ನು ಹೇಳ್ಕೊಂಡು
ಈ ತರ DTP ಸೆಂಟರ್ಗಳು ತಾವೇ ಅಪ್ಲೋಡ್ ಮಾಡಿಕೊಂಡು ತಾವೇ ಒಂದು ಕಾಪಿ ಮಾಡಿಕೊಂಡು ಇದನ್ನ ಪತ್ರವನ್ನ ನೋಂದ ರಾಜ್ಯ ಸರ್ಕಾರ ನಮ್ಮ ಪತ್ರ ಬರಹಗಾರರು ಸುಮಾರು ರಾಜ್ಯದಲ್ಲಿ 15ರಿಂದ 16,000 ಪತ್ರ ಬರಹಗಾರರು ಇದ್ದು ಮತ್ತು ಇವರನ್ನ ಅವಲಂಬಿತರಾಗಿರ್ತಕ್ಕಂಥ ಟೈಪಿಸ್ಟ್ಗಳಾಗಿರ್ಬಹುದು, DTP ಸೆಂಟರ್ ಆಗಿರಬಹುದು, ಜೊತೆಗೆ ಅವರ ಕುಟುಂಬದವರಾಗಿರ್ಬಹುದು, ಸುಮಾರು ರಾಜ್ಯದಲ್ಲಿ 1.5 ಲಕ್ಷ ಜನ ಅವಲಂಬಿತರಾಗಿದ್ದಾರೆ. ಈ ಒಂದು ಬರಹಗಾರರ ನಂಬಿ ಅವರ ಕುಟುಂಬ 1.5 ಲಕ್ಷ ಜನ ಅವಲಂಬಿತರಾಗಿದ್ದಾರೆ. ಆದ ಕಾರಣ ನಮಗೆ ಪ್ರತ್ಯೇಕ ಲಾಗಿನ್ಗಳನ್ನ ಕೊಟ್ಟು ನಮಗೆ ಇದುವರೆಗೂ ಸಹ ನಮಗೆ ಏನು ಆಗ ಒಂದು 10% ಇತ್ತು ವಿಕ್ಲಮ್ ಒಂದು ಸಂಭಾವನೆ, ಈಗ ಅದಕ್ಕಿಂತ 10 ಪಟ್ಟು ಜಾಸ್ತಿ ಆಗಿದೆ. ಕಾಲಕ್ಕೆ ತಕ್ಕಂತೆ ಅವಲಂಬಿತರಾಗಿದ್ದಂಥ ಸುಮಾರು 40ರಿಂದ 50 ಸಾವಿರ ಬೆರಳಚ್ಚುಗಾರರು ಅಂದರೆ ಶೀಘ್ರ ಏನು ಕಂಪ್ಯೂಟರ್ ಆಪರೇಟರ್ಗಳು ಮತ್ತು ಅರ್ಜಿ ಬರಹಗಾರರು ಮತ್ತು ಏನು ಈ ಉಪನೋಂದಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ರಾಜ್ಯಾದ್ಯಂತ ಸಣ್ಣ ಪುಟ್ಟ ವ್ಯಾಪಾರಸ್ಥರುಗಳೆಲ್ಲ ಇದ್ದಾರೆ. ಇವರು ಎಲ್ಲರ ಬದುಕಿಗೆ ನೋವಾಗ್ತದೆ. ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಕೈಬಿಟ್ಟು